ಸಿಎಂ ಮನೆಯಲ್ಲೆಲ್ಲ ಸಭೆ ಸೇರಿದ್ರಿ ಸರ್, ಏನ್ ಸರ್ ಊಟಕ್ಕೂ ಸೇರ್ಬಾರ್ದೇನ್ರಿ? ವಿಶೇಷ ಆಯ್ತು ಸರ್. ಇಲ್ಲ, ಮುಖ್ಯಮಂತ್ರಿಗಳು ನಿನ್ನೆ ರಾತ್ರಿ ಊಟಕ್ಕೆ ಕರೆದಿದ್ರು, ಎಲ್ಲ ಸಚಿವರುಗಳನ್ನ ಊಟಕ್ಕೆ ಕರೆದಿದ್ರು. ಅದೇ ಸಂದರ್ಭದಲ್ಲಿ ನಾವು ಲೋಕಸಭಾ ಚುನಾವಣೆಗೆ ತಯಾರಿ ಮಾಡ್ಕೊಳ್ಳೋ ವಿಚಾರದಲ್ಲಿ ಚರ್ಚೆ ಮಾಡಿದ್ವಿ. ಕ್ಯಾಂಡಿಡೇಟ್ ಸೆಲೆಕ್ಷನ್ ಇರ್ಬೋದು ಮತ್ತು ಪಕ್ಷದ ಸಂಘಟನೆ ಇರ್ಬೋದು, ಅಧ್ಯಕ್ಷರು ಮತ್ತು CLP ನಾಯಕರು ಇಬ್ಬರು ಕೂಡ ಕೆಲವು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಚರ್ಚೆ ಮಾಡಿದ್ದೇವೆ. ಹೆಚ್ಚು ಸೀಟ್ಗಳನ್ನ ಗೆದಿಬೇಕು ಅಂತೇಳಿ ತಿಳಿಸಿದ್ದಾರೆ. ಅದರ ಬಗ್ಗೆ ಎಲ್ಲ ಸಚಿವರುಗಳಿಗೂ ಅವರವ್ರ ಕ್ಷೇತ್ರ ಜವಾಬ್ದಾರಿ ತಗೊಂಡು ಮಾಡಿ ಅಂತ ಹೇಳಿ ಅಷ್ಟೇ. ಬೇರೆ ಇನ್ಯಾವುದು ಇಲ್ಲ. ಅದೇನು ಸುರೇಶ್ ಬಾಬು ಸಮಗ್ರ ಕೃಷಿ ಮಾಡಿ 365 ದಿನವೂ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅದೆಲ್ಲ ಕ್ಯಾಂಡಿಡೇಟ್ ಬಗ್ಗೆ ಎಲ್ಲ ಹೈಕಮಾಂಡೇ ತೀರ್ಮಾನ ಮಾಡುತ್ತೆ. ಈಗೇನು ಪ್ರಪೋಸಲ್ಸ್ಗಳನ್ನು PCC ತರಿಸ್ಕೊಂಡಿದೆ ಮತ್ತು ಜಿಲ್ಲೆಗೆ ಉಸ್ತುವಾರಿ ಸಚಿವರುಗಳಿಂದನೂ ತರಿಸ್ಕೊಂಡಿದ್ದಾರೆ. ಅದೆಲ್ಲವನ್ನು ಕೂಡ ಕಂಬೈನ್ ಮಾಡಿಕೊಂಡು ಎಲೆಕ್ಷನ್ ಸ್ಕ್ರೀನಿಂಗ್ ಕಮಿಟಿ ಮುಂದೆ ಹೋಗ್ತಾರೆ. ಬಹುಶಃ ನೆಕ್ಸ್ಟ್ ವೀಕ್ ಆಗ್ಬೋದು. ಸಿಎಂ ಮನೆಯಲ್ಲೆಲ್ಲ ಸಭೆ ಸೇರಿದ್ರಿ ಸರ್, ಏನ್ ಸರ್ ಊಟಕ್ಕೂ ಸೇರ್ಬಾರ್ದೇನ್ರಿ? ವಿಶೇಷ ಆಯ್ತು ಸರ್. ಇಲ್ಲ, ಮುಖ್ಯಮಂತ್ರಿಗಳು ನಿನ್ನೆ ರಾತ್ರಿ ಊಟಕ್ಕೆ ಕರೆದಿದ್ರು, ಎಲ್ಲ ಸಚಿವರುಗಳನ್ನ ಊಟಕ್ಕೆ ಕರೆದಿದ್ರು. ಅದೇ ಸಂದರ್ಭದಲ್ಲಿ ನಾವು ಲೋಕಸಭಾ ಚುನಾವಣೆಗೆ ತಯಾರಿ ಮಾಡ್ಕೊಳ್ಳೋ ವಿಚಾರದಲ್ಲಿ ಚರ್ಚೆ ಮಾಡಿದ್ವಿ. ಕ್ಯಾಂಡಿಡೇಟ್ ಸೆಲೆಕ್ಷನ್ ಇರ್ಬೋದು ಮತ್ತು ಪಕ್ಷದ ಸಂಘಟನೆ ಇರ್ಬೋದು, ಅಧ್ಯಕ್ಷರು ಮತ್ತು CLP ನಾಯಕರು ಇಬ್ಬರು ಕೂಡ ಕೆಲವು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಚರ್ಚೆ ಮಾಡಿದ್ದೇವೆ. ಹೆಚ್ಚು ಸೀಟ್ಗಳನ್ನ ಗೆದಿಬೇಕು ಅಂತೇಳಿ ತಿಳಿಸಿದ್ದಾರೆ. ಅದರ ಬಗ್ಗೆ ಎಲ್ಲ ಸಚಿವರುಗಳಿಗೂ ಅವರವ್ರ ಕ್ಷೇತ್ರ ಜವಾಬ್ದಾರಿ ತಗೊಂಡು ಮಾಡಿ ಅಂತ ಹೇಳಿ ಅಷ್ಟೇ. ಬೇರೆ ಇನ್ಯಾವುದು ಇಲ್ಲ. ಅದೇನು ಅದೆಲ್ಲ ಕ್ಯಾಂಡಿಡೇಟ್ ಬಗ್ಗೆ ಎಲ್ಲ ಹೈಕಮಾಂಡೇ ತೀರ್ಮಾನ ಮಾಡುತ್ತೆ. ಈಗೇನು ಪ್ರಪೋಸಲ್ಸ್ಗಳನ್ನು PCC ತರಿಸ್ಕೊಂಡಿದೆ ಮತ್ತು ಜಿಲ್ಲೆಗೆ ಉಸ್ತುವಾರಿ ಸಚಿವರುಗಳಿಂದನೂ ತರಿಸ್ಕೊಂಡಿದ್ದಾರೆ. ಅದೆಲ್ಲವನ್ನು ಕೂಡ ಕಂಬೈನ್ ಮಾಡಿಕೊಂಡು ಎಲೆಕ್ಷನ್ ಸ್ಕ್ರೀನಿಂಗ್ ಕಮಿಟಿ ಮುಂದೆ ಹೋಗ್ತಾರೆ. ಬಹುಶಃ ನೆಕ್ಸ್ಟ್ ವೀಕ್ ಆಗ್ಬೋದು.